ಆತ್ಮೀಯರೇ, ಇವತ್ತಿನ ಭಾಳ ಮುಖ್ಯವಾದ ಟಾಪಿಕ್ ಶುಗರ್, ಮಧುಮೇಹ ರೋಗ. ಅದರಿಂದ ನಾವು ಉಳ್ಕೋಬೇಕಂದ್ರೆ ಅದು ಲೈಫ್ ಸ್ಟೈಲ್ ಡಿಸಾರ್ಡರು ಅಂತ. ಅದು ದೈಹಿಕ ರೋಗ ಇಲ್ಲ, ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಅದಕ್ಕೆ ರಿವರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದರ ರಿವರ್ಸ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಅದರಲ್ಲಿ ಒಂದು ಉಪಾಯ ಏನಂತಂದರೆ ಇದು ಗ್ರೀನ್ ಟೀ ಮಾಡಿಕೊಳ್ಳುವುದರಿಂದ. ಗ್ರೀನ್ ಟೀ ಯಾವ ರೀತಿಯಾಗಿ 100 ಗ್ರಾಮ್ ಇಲೈಚಿ, ಹಸಿರು ಇಲೈಚಿ, ಚಿಕ್ಕ ಇಲೈಚಿ, 200 ಗ್ರಾಮ್ ಸೋಪ್, ಈ ಎರಡು ಸೇರಿ 300 ಗ್ರಾಮ್ ಆಯಿತು. ಈಗ 300 ಗ್ರಾಮು ಏನು ತೊಗೋಬೇಕಂದ್ರೆ ಪುದೀನ ಸೊಪ್ಪು ನೆರಳಲ್ಲಿ ಒಣಗಿಸಿ ಈ ಮೂರು ಸೇರಿಸಿ ಕಷಾಯ ಮಾಡಿ ಚಹಾ ಮಾಡಲು ಎಷ್ಟು ಪೌಡ್ರ್ ಬಳಸ್ತೀರ ಅಷ್ಟೇ ಬಳಸುವುದರಿಂದ ನಾವು ಯಾವಾಗ ಚಹಾ ಮಾಡುವ ಅಥವಾ ಚಹಾ ಕುಡಿಯುವ ಸಂದರ್ಭ ನಿಮ್ಮದಿದೆ, ಅವಾಗ ಇದೇ ಪೌಡ್ರ್ ಹಾಕಿ ನೀರು ಮತ್ತು ಇದು ಪೌಡರು ಹಾಕಿ ಸೇವಿಸುವುದರಿಂದ ಚಹಾದಂತೆ ನೀವು ಬ್ಲಡ್ ಶುಗರ್ ಲೆವೆಲ್ ಮೇಂಟೈನ್ ಮಾಡ್ಬೋದು. ಮತ್ತು ನಿಮ್ಮ ಜೀರ್ಣ ಸಮಸ್ಯೆಗಳು ನಿವಾರಣೆ ಮಾಡ್ಬೋದು. ಒಂದು ರೀತಿಯಿಂದ ಇದು ಮಧುಮೇಹ ರೋಗ, ಹಾರ್ಟ್ ಪ್ರಾಬ್ಲಮ್, ಕ್ಯಾನ್ಸರ್ ಪ್ರಾಬ್ಲಮ್, BP ಪ್ರಾಬ್ಲಮ್ ಸಂಪೂರ್ಣಕ್ಕೆ ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಅಂದರೆ ಎಲ್ಲ ಸಮಸ್ಯೆಗಳಿಗೆ ಕ್ರೋನಿಕ್ ಡಿಸೀಸ್, ಮಾರಣಾಂತಿಕ ಕಾಯಿಲೆಗಳ ಏನು ಬುನಾದಿ ನಿಮ್ಮ ಶರೀರದಲ್ಲಿ ಬೀಳ್ತಾ ಇದೆ, ಅಂದರೆ ತಯಾರಾಗ್ತಾ ಇದೆ, ಆ ಒಂದು ಮಾರಣಾಂತಿಕ ಕಾಯಿಲೆಗಳ ಬುನಾದಿಯನ್ನು ಇದು ಸ್ವಚ್ಛಗೊಳಿಸಿ ಮುಂದೆ ಬಾರದಂತೆ ತಡೆಯುತ್ತದೆ. ಇದು ಭಾಳ ಮುಖ್ಯವಾದ. ಇದು ನೀವು ಚಹಾಕ್ಕೆ ಬೆಸ್ಟ್ ರಿಪ್ಲೇಸ್ಮೆಂಟ್. ಚಹಾವನ್ನು ಬಿಟ್ಟು ಚಹಾ ಪುಡಿದ ಜಾಗದಲ್ಲಿ ಇದರ ಕಷಾಯ ಅಥವಾ ಗ್ರೀನ್ ಟೀಯನ್ನು ನೀವು ಸೇವಿಸಬೇಕು. ಮುಂದೆ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಅಥವಾ ಮಧುಮೇಹ ರೋಗ ಇತ್ತು ಅದನ್ನು ತಡೆಗಟ್ಟಲು, ಕಡಿಮೆ ಮಾಡಲು ಬಹಳಷ್ಟು ಸಹಕಾರಿ. ಇದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು, ತಮ್ಮೊಂದಿಗೆ ಹಂಚಿಕೊಳ್ಳಲು ನನಗೆ ಬಹಳ ಖುಷಿಯಾಗ್ತಾಯಿದ್ದೆ. ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮಿತ್ರರಿಗೆ ಶೇರ್ ಮಾಡಿ. ಸದಾ ಆರೋಗ್ಯದಿಂದಿರಿ. ಧನ್ಯವಾದಗಳು.